ಮಾನ್ಯ ಮಂತ್ರಿಗಳು. ಅಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದಿನ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ 20 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಂಡಿಸುವುದು. ಅಧ್ಯಕ್ಷರೇ, 2024 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕನ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು ವಿವರಿಸಿ. ಅಧ್ಯಕ್ಷ, ಏನಿಲ್ಲ, ಈ ಒನ್ ಟೈಮ್ ಸೆಟಲ್ಮೆಂಟ್ ನಮ್ಮ ಕಾರ್ಪೊರೇಷನ್ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಡಿಫಾಲ್ಟರ್ ಆಗಿದ್ರು ಅವ್ರಿಗೆ ಲಾಸ್ಟ್ ಹಿಂದೆ ನಾನು 31 ಜುಲೈವರೆಗೂ ಕೊಟ್ಟಿದ್ದೆ. ಅದಕ್ಕೆ ಬಹಳ ಜನ ಇದಿಲ್ಲ ಅಂತೇಳಿ ಜನರ ಪ್ರತಿನಿಧಿಗಳು ಎಲ್ಲರೂ ಸೇರಿ ಒತ್ತಾಯ ಮಾಡಿದ್ರು. 30ನೇ ತಾರೀಕು ನವೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದು. ಎಕ್ಸ್ಟೆಂಡ್ ಮಾಡಿ ನಮಗೆ ಸುಮಾರು ಒನ್ ಟೈಮ್ ಸೆಟಲ್ಮೆಂಟ್ ಇಂದ ಒಂದು 700 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬಂತು. 1200 ಕೋಟಿ ರೂಪಾಯಿ ಹರಿಯಸ್ಟ್ ಡ್ಯೂ 3 ಲಕ್ಷ ಪ್ರಾಪರ್ಟೀಸ್ ಇಲ್ಲಿ ಕಲೆಕ್ಟ್ ಮಾಡಿದ್ದೇವೆ. ಇನ್ನ 2,26,000 ಪ್ರಾಪರ್ಟಿಗಳು ಪೆಂಡಿಂಗು ಕಲೆಕ್ಟ್ ಮಾಡಬೇಕಾದ್ದು ಉಳ್ಕೊಂಡಿದೆ. ಸೊ ಒಟ್ಟು 4,584 ಕೋಟಿ ರೂಪಾಯಿನ 30/11/2000 ಇದೆ. ಅದನ್ನ ನಾವು ಈಗಾಗಲೇ ಆರ್ಡಿನೆನ್ಸ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಇದನ್ನ ಅಂಗೀಕರಿಸಬೇಕು ಅಂತೇಳಿ ನಾನು 30ನೇ ತಾರೀಕಿಗೆ ಡೆಡ್ಲೈನ್ ಮಾಡಿದ್ದೀನಿ. ಇದು ಫೈನ್ ಕಡಿಮೆ ಮಾಡಿದ್ದೀರಾ? ಫೈನ್ ಕಡಿಮೆ ಆಗಿದೆಯಾ? ಫೈನ್ ಅಲ್ಲ, ಅದು ಸ್ವಲ್ಪ ಒನ್ ಟೈಮ್ ಸೆಟಲ್. ಎಷ್ಟೋ ಜನ ಟ್ಯಾಕ್ಸೇ ಕಟ್ಟಿರಲಿಲ್ಲ, ಅವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ ಅಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಅಲ್ಲ, ಮುಂಚೆ ಕಟ್ಟಿದವರಿಗೆ ಗಿವನ್ ಆಪರ್ಚುನಿಟಿ. ಕಟ್ಟಿರೋರಿಗೆ ಸಮಸ್ಯೆ ಇಲ್ಲ, ಕಟ್ಟದೆ ಹೋದವ್ರಿಗೆ ಯಾರು ತೊಂದರೆ ಇತ್ತು ಅಂತಂದ್ರೆ ಬರೀ ಜಾಸ್ತಿ ಫೈನ್ ಇತ್ತು, ಅದಕ್ಕೆ ಇಂಟ್ರೆಸ್ಟ್ ನೆಲ್ಲ ವೇ ಆಫ್ ಮಾಡಿಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್. ಅಲ್ಲ, ಈಗ ತಾವೊಂದು ಕಾನೂನು ಮಾಡಿದಿರಿ, ಅದಕ್ಕೆ ಅನುಗುಣವಾಗಿ ಕೆಲವರು ಬಂದು ಕರೆಕ್ಟಾಗಿ ಕಟ್ಟಿದ್ದಾರೆ. ಈಗ ನಾವು ಇನ್ನೊಂದು ಕಡಿಮೆ ಕಟ್ಟಿರೋರ್ಗೆ ಏನೂ ಮಾಡಲ್ಲ. ಅಲ್ಲ, ಅವ್ರು ಕಟ್ಟಿದ ಲಾಸ್ ಆಗಿದೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅವ್ರಿಗೆ. ಓಕೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಳ್ಳೆ ತಿದ್ದುಪಡಿಯನ್ನ ಅಥವಾ ರಿಲೀಫ್ ಅನ್ನ ತಂದಿದ್ದಾರೆ ಮತ್ತು ಒಳ್ಳೆ ಟ್ಯಾಕ್ಸ್ ಕಲೆಕ್ಷನ್ ಅನ್ನು ಹೆಚ್ಚಿಸಲಿಕ್ಕೆ ಒಳ್ಳೆ ಕ್ರಮವನ್ನು ವಹಿಸಿದ್ದಾರೆ. ಯಾವ ಒಂದು ಪ್ರಾಪರ್ಟಿ ರೀಅಸೆಸ್ಮೆಂಟ್ ಮಾಡಿರುವಂಥ ಪ್ರಾಪರ್ಟಿ ಮತ್ತು ಟ್ಯಾಕ್ಸ್ ನೆಟ್ಟಲ್ಲೇ ಬರೆದಂಥ ಪ್ರಾಪರ್ಟಿಗಳು ಟ್ಯಾಕ್ಸೇ ಕಟ್ತಿರೋಂಥವ್ರಿಗೆ ಈಗೇನು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಏನು ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಇತ್ತು, ಈ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಅಲ್ಲಿ ವೇ ಆಫ್ ಮಾಡಿ ಭಾಳ 100 ರೂಪಾಯಿನೇನೋ ಇಟ್ಟಿದ್ದಾರೆ. ಈ ಮಾಡೋ ಮೂಲಕ ಏನು ಇದುವರೆಗೂ ಟ್ಯಾಕ್ಸೇ ಕಟ್ತಿದ್ದೋ ಅಂಥವ್ರು, ಟ್ಯಾಕ್ಸನ್ನ ಹೆಚ್ಚಿನ ರೀತಿ ವಂಚನೆ ಮಾಡ್ತಿದ್ದವರು, ಡಿಕ್ಲೇರ್ 100% ಮಾಡೋ ಜಾಗದಲ್ಲಿ 50% ಡಿಕ್ಲೇರ್ ಮಾಡ್ತಿರೋ ಇಂಥವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ಟಲ್ಲಿ ತಂದು ಅವರಿಗೆ ಡಿಕ್ಲೇರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ವಾಲಂಟ್ರಿಯಾಗಿ ಮುಂದೆ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಒಳ್ಳೇದು. ನಮ್ಮ BBMPನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ನಮ್ಗೆ ಕೇಳ್ಕೊಳ್ಳೋದೇನು ಅಂದರೆ, ಇನ್ನು ಮುಂದಕ್ಕೆ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾ ಹೋಗ್ಬೇಡಿ. ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಏರ್ತಾ ಹೋಗ್ತಿದ್ರೆ ಆ ಕಟ್ಟೋರಿಗೆ ಭಾರ ಜಾಸ್ತಿ ಮಾಡಬೇಡಿ. ಬೆಂಗಳೂರಿಗೆ ಅಂದರೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರೀ ಬೆಂಗಳೂರನ್ನ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ನಡೆಸ್ತೀನಿ ಅಂತ ಹೋಗ್ಬೇಡಿ ಸರ್. ರಾಜ್ಯದಲ್ಲಿ ನಿಮಗೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಬರ್ತಿದೆ, 65%ಗಿಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಬರುತ್ತೆ. ಆ ನಗರಕ್ಕೆ ಯಾವ ಇಲಾಖೆಯಿಂದನೂ ಯಾವ ಹೆಚ್ಚಿನ ಸೌಲಭ್ಯಗಳು ಯಾವುದೂ ಸಿಗಲ್ಲ ನಮಗೆ. ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ಗ್ರಾಂಟ್ಗಳು, ನಗರೋತ್ಥಾನ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೂಪದಲ್ಲೆಲ್ಲ ಗ್ರಾಂಟ್ಗಳು ಬರುವಂಥದ್ದು ಹೆಚ್ಚಾಗಬೇಕು. ನಗರಕ್ಕೆ ಬರೀ ಪ್ರಾಪರ್ಟಿ ಟ್ಯಾಕ್ಸ್ಗೆ ಸೀಮಿತ ಮಾಡಬೇಡಿ. ಇವತ್ತೆಲ್ಲರನ್ನೂ ಟ್ಯಾಕ್ಸ್ ನೆಟ್ ಅಡಿಯಲ್ಲಿ ತರುವಂಥ ಈ ಪ್ರಯತ್ನ ಮಾಡಿರೋದಕ್ಕೆ ನಿಮಗೆ ಮೆಚ್ಚುಗೆ ಮತ್ತು ಶುಭಾಶಯಗಳು. ಮತ್ತು ಅವರಿಗೆ ಈ ಪೆನಾಲ್ಟಿ ಮತ್ತು
ಇಂಟ್ರೆಸ್ಟ್ ಅನ್ನ ವೇ ಆಫ್ ಮಾಡಿ ಕೊಡ್ತಿರೋದಕ್ಕೆ ನಿಮಗೆ ಶುಭಾಶಯಗಳು. ಒಳ್ಳೆಯದು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.